Lord Jesus Christ. ಕರ್ತನಾದಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಾಯಂಕಾಲದ ವಂದನೆಗಳು. I welcome one and all to this time of looking at the Word of God. ದೇವರ ವಾಕ್ಯವನ್ನ ನಾವು ನೋಡುವುದಕ್ಕೆ ನಿಮ್ಮೆಲ್ಲರನ್ನ ನಾನು ಆಹ್ವಾನಿಸುವವನು ನಾನಾಗಿರುತ್ತೇನೆ. None of us have any doubt that we are living in very difficult time. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಈ ಒಂದು ಸ್ಥಿತಿಗತಿಯು ಕಷ್ಟಕರವಾದಂತ ಸ್ಥಿತಿಯಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ ಎಂಬುದಾಗಿ. There are mass funerals going on in the world, even in this country. ಈ ಒಂದು ದೇಶದಲ್ಲಿಯೂ ಕೂಡ ಈ ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಶವ ಸಂಸ್ಕಾರವು ಅದು ನಡೆಯುತ್ತಾ ಉಂಟು. The people of the world are not sure what is happening. ಲೋಕದ ಜನರಿಗೆ ಏನಾಗುತ್ತಿದೆ ಎಂಬುದಾಗಿ ಅವರಿಗೆ ಗೊತ್ತಾಗುತ್ತಾ ಇಲ್ಲ. There is a lot of fear everywhere. ಎಲ್ಲಾ ಕಡೆಯೂ ಭಯವು ತುಂಬಿರುವಂತದ್ದಾಗಿದೆ. Is this the end of the world? ಇದೇ ಲೋಕದ ಅಂತ್ಯವಾಗಿದೆಯೋ? Is the Lord Jesus Christ coming near? ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಬರುವುದಕ್ಕೆ ಹತ್ತಿರವಾಗಿದ್ದಾನೋ? Lot of questions people of the world are asking. ಅನೇಕ ಪ್ರಶ್ನೆಗಳು ಈ ಲೋಕದಲ್ಲಿ ಜನರು ಕೇಳುತ್ತಿದ್ದಾರೆ. We who know the Bible knows that what is going to be the next major event that is going to happen in this world. ನಾವು ದೇವರ ವಾಕ್ಯವನ್ನ ಅರಿತಿರುವಂತ ನಾವು ಮುಂದೆ ಈ ಲೋಕದಲ್ಲಿ ನಡೆಯಬೇಕಾದಂತ ದೊಡ್ಡದಾದಂತ ಘಟನೆ ಏನೆಂಬುದಾಗಿ ನಮಗೆ ಗೊತ್ತಿರುವಂತದ್ದಾಗಿದೆ. The Bible says it is the rapture of the church. ಸತ್ಯವೇದವು ಅದು ತಿಳಿಸುತ್ತದೆ ಇದು ಸಭೆಯ ಎತ್ತಲ್ಪಡುವಿಕೆಯ ಒಂದು ಘಟನೆ ಎಂಬುದಾಗಿ. For the rapture of the church or the Lord Jesus Christ to come in the mid-air and take his church, there is no sign needed to happen. ಸಭೆಯನ್ನ ಮಧ್ಯಾಕಾಶದಲ್ಲಿ ಕರ್ತನು ಆತನು ಎತ್ತಲ್ಪಡುವುದಕ್ಕೋಸ್ಕರ ಯಾವ ಒಂದು ಗುರುತುಗಳು ಅಥವಾ ಅಡೆಯಾಳಗಳು ನಮಗೆ ಬೇಕಾಗಿಲ್ಲ. The Bible says his coming no man knows except God. ಆತನ ಬರುವಿಕೆ ಆ ದೇವರಿಗೆ ತಂದೆಯ ದೇವರಿಗೆ ಮಾತ್ರ ಅದು ತಿಳಿದಿರುವಂತದ್ದಾಗಿದೆ ಎಂಬುದಾಗಿ ತಿಳಿಸಿದ್ದಾನೆ. The day and hour we don't know. ಆ ಒಂದು ದಿನ ಮತ್ತು ಕಾಲಗಳು ನಮಗೆ ತಿಳಿದಿಲ್ಲ. ದಿನಗಳಿಗೆ the day and hour we don't know. ಆ ದಿನ ಮತ್ತು ಗಳಿಗೆಗಳು ನಮಗೆ ಗೊತ್ತಿಲ್ಲ. But ಕಾಲ, the time, season we can know. ಆದರೆ ಈ ಒಂದು ಕಾಲವು ನಮಗೆ ಗೊತ್ತಿರುವಂತದ್ದಾಗಿದೆ. I've been getting a lot of time to listen to messages, read the word of God and meditate upon these things during this lockdown. ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಾನು ಅನೇಕ ಸಂದೇಶಗಳನ್ನ ಕೇಳುವವನಾಗಿಯೂ ಮತ್ತು ದೇವರ ವಾಕ್ಯವನ್ನ ಧ್ಯಾನ ಮಾಡುವವನಾಗಿ ನನಗೆ ಸಮಯ ಇರುವಂತದ್ದಾಗಿದೆ. And it is really a blessed time to look at the word of God more in depth. ಇನ್ನು ಆಳವಾಗಿ ದೇವರ ವಾಕ್ಯವನ್ನ ನೋಡುವುದಕ್ಕೆ ನನಗೆ ಒಂದು ಆಶೀರ್ವಾದದಾಯಕ ಅಂತ ಸಮಯವಾಗಿದೆ. I was listening to a man of God by name Dr. David Jeremiah. ಡಾಕ್ಟರ್ ಡೇವಿಡ್ ಜೆರೆಮಾಯ ಎಂಬುದಾಗಿರುವಂತಹ ದೇವರ ಅವರ ಒಂದು ಸಂದೇಶವನ್ನ ನಾನು ಕೇಳುತ್ತಾ ಬಂದಿದ್ದೆನು. And I was very touched by what I heard and I wanted to share that with added thoughts and adding certain things to that and share it with you today. ಇದನ್ನ ನಾನು ಕೇಳಿದವನಾಗಿ ನನಗೆ ಅದು ಹೃದಯದಲ್ಲಿ ಮುಟ್ಟುವಂತದ್ದಾಗಿ ಅದನ್ನ ನಾನು ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನನ್ನ ಒಂದು ಆಲೋಚನೆಗಳನ್ನ ದೇವರ ವಾಕ್ಯಗಳನ್ನ ನಾನು ತಿಳಿಸುವವನು ನಾನಾಗಿದ್ದೇನೆ. The Lord said the days of his coming will be like the days of Noah. ಕರ್ತನು ಆತನು ತಿಳಿಸಿದನು ಆತನ ಬರೋಣ ಆ ಒಂದು ನೋಹನ ಕಾಲದಲ್ಲಿ ಇದ್ದಂತ ಒಂದು ಸಮಯಕ್ಕೆ ಹೋಲಿಕೆಯಾಗಿದೆ ಎಂಬುದಾಗಿ. If you look at the world today, what is happening, we know that our time is very exactly like the days of Noah. ಈ ಒಂದು ಸಮಯವನ್ನ ನಾವು ತೆಗೆದುಕೊಳ್ಳುವುದಾದರೆ ನೋಹನ ಸಮಯಕ್ಕೆ ಅದು ಹೋಲಿಕೆಯಾಗಿ ನಾವು ನೋಡಬಹುದು. In Matthew 24:27, we read that his coming is in three different ways. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಲ್ಲಿ ಆತನ ಬರೋಣವು ಮೂರು ರೀತಿಯಲ್ಲಿ ಇರುತ್ತದೆ ಎಂಬುದಾಗಿ. In Revelation 22 we read that he will come like the morning star. 22ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ಆತನು ಮುಂಜಾನೆಯ ನಕ್ಷತ್ರ ಹಾಗೆ ಆತನು ಕಾಣಿಸಿಕೊಳ್ಳುತ್ತಾನೆ ಎಂಬುದು ಅಥವಾ ಬರುತ್ತಾನೆ ಎಂಬುದಾಗಿ. That is coming for the church. ಆತನು ಉದಯ ನಕ್ಷತ್ರನಾಗಿ ಆತನು ಸಭೆಗೋಸ್ಕರ ಬರುವಂತನಾಗಿದ್ದಾನೆ.
In the book of Malachi, the last book of the Old Testament, we read that his coming is like the Son of Righteousness coming with healing under his wings for the nation of Israel. ಮತ್ತು ಈ ಒಂದು ಮಲಾಖಿಯ ಪ್ರವಾದನ ಪುಸ್ತಕದಲ್ಲಿ ಕೊನೆಯದಲ್ಲಿ ನಾವು ನೋಡುತ್ತೇವೆ, ಆತನು ನೀತಿಯ ಸೂರ್ಯನಾಗಿ ಆತನು ಆ ಒಂದು ಸ್ವಸ್ಥತೆಯನ್ನ ತನ್ನ ಅಡಿಯಲ್ಲಿ ಆತನು ತೆಗೆದುಕೊಂಡು ಬರುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಇಸ್ರಾಯೇಲಿಗೋಸ್ಕರ. And then the third we see in Matthew 24:27, he will come like lightning from east to west. ಮತ್ತು ನಾವು 24ನೇ ವಚನದಲ್ಲಿ ಆತನು ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆ, ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. That is talking about the judgment that is going to come on a Christ rejected world. Even after 2000 years of gospel sharing, God is going to judge the world. ಆತನು ಈ ಒಂದು ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ನ್ಯಾಯವನ್ನ ತೀರಿಸುವುದಕ್ಕೆ ಲೋಕವು ಆ ಒಂದು ಸುವಾರ್ತೆಯನ್ನು 2000 ವರ್ಷಗಳು ಕೇಳಿದ್ದಾಗಿಯೂ ತಿರಸ್ಕರಿಸಿದಂತ ಲೋಕಕ್ಕೆ ಆತನು ನ್ಯಾಯ ತೀರ್ಪನ್ನ ತರುವಂತನಾಗಿದ್ದಾನೆ. So for believers, those who have put their trust in the Lord Jesus Christ, there is no sign to happen for the rapture of the church. ಆದರೆ ವಿಶ್ವಾಸಿಗಳಿಗೆ ಈ ಒಂದು ಸಮಯದಲ್ಲಿ ಯಾವ ಒಂದು ಚಿಹ್ನೆ, ಯಾವ ಒಂದು ಗುರುತುಗಳು ಸಭೆಗೆ ಇದು ಇರುವುದಿಲ್ಲ, ಆತನ ಸಭೆ ಎತ್ತಲ್ಪಡುವುದಕ್ಕೋಸ್ಕರ. From the early church onwards, they believed in the imminent return of the Lord Jesus Christ. ಸಭೆಯ ಆರಂಭದಿಂದಲೂ ಕೂಡ ಕರ್ತನ ಒಂದು ತಕ್ಷಣದ ಬರೋಣಕ್ಕೋಸ್ಕರ ಅವರು ಕಾಯುತ್ತಾ ಇರುವಂತದ್ದನ್ನ ನಾವು ನೋಡಬಹುದು. And that is called our blessed hope. ಅದು ನಮಗಿರುವಂತ ಆಶೀರ್ವಾದದಾಯಕವಾದ ನಿರೀಕ್ಷೆ ಎಂಬುದಾಗಿ ನಾವು ನೋಡುತ್ತೇವೆ. So right now in this time of coronavirus and fear all over the world, what are some of the things we can learn from this? ಈ ಒಂದು ಕೊರೋನಾ ವೈರಸ್ ನ ಒಂದು ಸ್ಥಿತಿಯಲ್ಲಿ ಇರುವಂತ ಈ ಒಂದು ಲೋಕದಲ್ಲಿರುವಂತ ನಾವು ಏನನ್ನ ನಾವು ಕಲಿಯಬಹುದು? I want to point out 7 things we can learn from this, what is happening in the world now. ಈ ಲೋಕದಲ್ಲಿ ನಡೆಯುತ್ತಿರುವಂತ ಸಂಗತಿಗಳ ಅದನ್ನ ತೆಗೆದುಕೊಂಡು ನೋಡುವಾಗ ಇದರಲ್ಲಿ 7 ಸಂಗತಿಗಳನ್ನ ನಾನು ತಿಳಿಸುವುದಕ್ಕೆ ಬಯಸುತ್ತೇನೆ. And it will be good if we can make note of this. ಇದರ ಕುರಿತಾಗಿ ನೀವು ಇದನ್ನ ಗುರುತು ಮಾಡಿಟ್ಟುಕೊಳ್ಳುವುದಾದ್ರೆ ಅದು ಒಳ್ಳೆಯದಾಗಿರುತ್ತದೆ. The first thing we can learn from what is happening in the world is the vulnerability of all of us, mankind. ಈ ಮೊದಲನೇದಾಗಿ ನಮ್ಮ ಇಡೀ ಮನುಷ್ಯ ಜೀವನದ ದುರ್ಬಲತೆಯ ಕುರಿತಾಗಿ ನಾವು ನೋಡುತ್ತೇವೆ. You know, if you look at the people who are affected with coronavirus, it is from president, prime minister, celebrities, rich people, poor people. There's no discrimination. We need to learn that we are all vulnerable in this world. ಈ ಒಂದು ಲೋಕದಲ್ಲಿ ಈ ಒಂದು ಕೊರೋನಾ ಈ ಒಂದು ಸೋಂಕಿನಿಂದ ಬಾಧಿತರಾದಂತವರು ಮೇಲಿನಿಂದ ಕೆಳಗಿನವರೆಗೂ, ಅಂದರೆ ಪ್ರೈಮ್ ಮಿನಿಸ್ಟರ್ ಈ ರೀತಿಯಾಗಿ ಉತ್ತಮ ಹುದ್ದೆಯಲ್ಲಿರುವಂತವರಿಗೂ ಮತ್ತು ಬಡವರಿಗೂ ಎಲ್ಲರಿಗೂ ಬಂದಿರುವಂತದ್ದಾಗಿದೆ. ಇದರಿಂದ ನಾವು ಕಲಿತುಕೊಳ್ಳುವಂತದ್ದು, ನಾವು ನಮ್ಮ ಮನುಷ್ಯನ ಜೀವನ ಅದು ದುರ್ಬಲತೆಯ ಜೀವನ ಎಂಬುದಾಗಿ. British Prime Minister was infected with coronavirus. ಬ್ರಿಟಿಷ್ ಆ ಒಂದು ಪ್ರೈಮ್ ಮಿನಿಸ್ಟರ್ ಅವರಿಗೂ ಕೂಡ ಈ ಒಂದು ಕೊರೋನಾ ವೈರಸ್ ಆ ಒಂದು ಸೋಂಕು ಅವರಿಗೆ ಬಂದಿತ್ತು. Canadian Prime Minister's wife was infected with coronavirus. ಕೆನಡಾ ದೇಶದ ಒಂದು ಪ್ರೈಮ್ ಮಿನಿಸ್ಟರ್ ಅವರ ಪತ್ನಿಗೆ ಈ ಒಂದು ವೈರಸ್ ಅದು ಬಂದಿತ್ತು. The people in White House in America, some of them are infected. ವೈಟ್ ಹೌಸ್ ನಲ್ಲಿರುವಂತ ಆ ಒಂದು ಜನರಿಗೂ ಕೂಡ ಬಂದಿರುವಂತದ್ದಾಗಿತ್ತು. The first thing you and I need to learn is man's life is very vulnerable. ಮೊದಲನೇದಾಗಿ ನೀವು ಕಲಿಯಬೇಕಾಗಿರುವಂತದ್ದು, ಮನುಷ್ಯನ ಜೀವನವು ಅದು ದುರ್ಬಲತೆಯಿಂದ ಕೂಡಿದಂತ ಜೀವನವಾಗಿದೆ ಎಂಬುದಾಗಿ. This truth should make us humble and trust God. ಈ ಒಂದು ಸತ್ಯವು ನಮ್ಮನ್ನ ತಗ್ಗಿದ ಮನೋಭಾವಕ್ಕೆ ತಂದು ದೇವರ ಮುಂದೆ ನಾವು ಇರುವಂತೆ ನಾವು ಅದನ್ನ ದೇವರನ್ನ ನಂಬುವಂತೆ ಮಾಡಬೇಕು. Man is by nature proud people. ಮನುಷ್ಯನು ಪ್ರಾಕೃತನಾಗಿ ಆತನು ಗರ್ವ ತುಂಬಿದಂತ ಒಬ್ಬ ಮನುಷ್ಯನಾಗಿ ಕಾಣಬರುತ್ತಾನೆ. When you look at a sports event, when the winning team and the winning person, you see how they jump up and they show their fist up and say, oh, that is man, proud man. ಮನುಷ್ಯನು ಆತನು ಗರ್ವದಿಂದ ತುಂಬಿರುವಂತನಾಗಿದ್ದಾನೆ. ಯಾವುದೋ ಒಂದು ಕ್ರೀಡೆಯಲ್ಲಿ ನೋಡುವಾಗ
ಒಂದು ತಂಡವು ಅದು ಜಯಿಸುವಾಗ ಅದು ಯಾವ ರೀತಿಯಾಗಿ ಕಿರುಚುತ್ತಾಡು ಅದರ ಜಯವನ್ನ ತೋರಿಸುತ್ತದೋ ಆ ರೀತಿಯಾಗಿ ಮನುಷ್ಯನ ಒಂದು ಗರ್ವವು ಕಾಣಲ್ಪಡುತ್ತದೆ. I am right now living very close to Hollywood. ನಾನು ಇರುವಂತ ಸ್ಥಳ ಅದು ಹಾಲಿವುಡ್ ಇರುವಂತ ಒಂದು ಸ್ಥಳದ ಹತ್ತಿರದಲ್ಲಿ. I live very close to San Francisco, where there's a lot of gay, lesbian, pride march going on normally. ಸಾಧಾರಣವಾಗಿ ನಾನು ಈಗ ಅಲ್ಲಿ ಇರುವಂತಹ ಒಂದು ಸ್ಥಳ ಸ್ಯಾನ್ ಫ್ರಾನ್ಸಿಸ್ಕೋ ಎಂಬುದಾಗಿ ಅಲ್ಲಿ ಈ ಒಂದು ಸಲಿಂಗ ಕಾಮಿಗಳ ಒಂದು ಗುಂಪು ಅದನ್ನ ಅದರಲ್ಲಿ ಹೆಚ್ಚಳ ಪಡುವಂತಹ ಗುಂಪುಗಳು ರ್ಯಾಲಿಗಳು ಅಲ್ಲಿ ನಡೆಯುವಂತದ್ದಾಗಿರುತ್ತದೆ. You look at the pride of man. ಅಲ್ಲಿ ನಾವು ಮನುಷ್ಯನ ಒಂದು ಗರ್ವವನ್ನ ಅಹಂಕಾರವನ್ನ ನಾವು ನೋಡುತ್ತೇವೆ. The pride in sports and movie, in man's riches and man's money, everything is of no use. This is all shut down now. ಮನುಷ್ಯನ ಒಂದು ಹಣ, ಒಂದು ಸ್ಪೋರ್ಟ್ಸ್, ಎಲ್ಲಾ ಒಂದು ಸಂಗತಿಗಳು, ಚಲನಚಿತ್ರ ಎಲ್ಲವೂ ಕೂಡ ಅದು ಮುಚ್ಚಲ್ಪಡಿರುವಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. You have recently heard about a very millionaire from Wayanad in Kerala, Arakkal Joy. He had refineries in Dubai. He had so many ships. He was so rich, and his house was so big, so rich. We know what happened to him. ಈಗ ಮೊನ್ನೆ ತಾನೇ ನಾವು ಒಬ್ಬ ವ್ಯಕ್ತಿಯು ಕೇರಳದಿಂದ ವಯನಾಡ್ನಲ್ಲಿ ಆತನು ದುಬೈನಲ್ಲಿ ಒಂದು ಎಣ್ಣೆಯ ಒಂದು ಗಣಿಗಳು ಆತನಿಗೆ ಇರುವಂತದ್ದಾಗಿತ್ತು. ಅದೆಲ್ಲವನ್ನ ಕೂಡ ಅಷ್ಟು ಮನೆಗಳನ್ನ ಆತನು ಮಾಡಿಕೊಂಡಿದ್ದನು. ಆತನಿಗೆ ಏನಾಯ್ತೆಂಬುದಾಗಿ ನಾವು ನೋಡಿದ್ದೇವೆ. Finally, he was laid in a 6x3 mud. ಕೊನೆಯದಾಗಿ ನಾವು ನೋಡುತ್ತೇವೆ ಆತನನ್ನ 6-3 ಅಡಿಯಲ್ಲಿ ಆತನನ್ನ ಮುಚ್ಚಿ ಹಾಕಿದರು. Man is normally proud. ಮನುಷ್ಯನು ಸಾಧಾರಣವಾಗಿ ಪ್ರಾಕೃತನಾಗಿ ಆತನು ಗರ್ವದಿಂದ ತುಂಬಿರುವಂತಹ ಒಬ್ಬ ಮನುಷ್ಯನು. In the Bible, we read that God resists the proud. ಈ ಒಂದು ಅಹಂಕಾರಿಗಳನ್ನ ದೇವರು ಆತನು ಹಾಗೆ ಮಾಡುತ್ತಾನೆ ಎಂಬುದಾಗಿ ನಾವು ಓದುತ್ತೇವೆ. But he gives grace to the humble. ಆದರೆ ದೀನರಿಗೆ ಆತನು ತನ್ನ ಕೃಪೆಯನ್ನ ಆತನು ಕೊಡುವನಾಗಿದ್ದಾನೆ. Dear ones, even during this time, if we humble ourselves, we will be better off. Once the coronavirus goes, we will be better off being humble before God. ನಾವು ನನ್ನ ಪ್ರಿಯರೇ, ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಂತರಾಗಿದ್ದರೆ ನಾವು ಈ ಒಂದು ಸ್ಥಿತಿಗತಿಯು ಅದು ಹೋಗುವಾಗ ನಾವು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ನಾವು ದೇವರ ಮುಂದೆ ಇರುವಂತರಾಗಿರುತ್ತೇವೆ. So first thing we need to learn is the vulnerability of our life. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಮನುಷ್ಯನ ಜೀವನದ ಒಂದು ದುರ್ಬಲತೆಯ ಸ್ಥಿತಿ. Everywhere we see pride, and God wants to humble us, and this is the right time for that. ದೇವರು ನಮ್ಮನ್ನ ತಗ್ಗಿಸುವುದಕ್ಕೆ ಆತನು ಈ ಒಂದು ಸ್ಥಿತಿಯನ್ನ ಆತನು ಬರಮಾಡಿದ್ದಾನೆ. The second truth we can learn today is the credibility of the word of God, the Bible. ಎರಡನೆಯದನ್ನ ನಾವು ನೋಡುವಂತದ್ದು ಈ ಒಂದು ಸತ್ಯವೇದದ ಒಂದು ವಿಶ್ವಾಸಾರ್ಹತೆ. The Bible is the only reliable document in the world that tells us the past, the present, and the future. ದೇವರ ವಾಕ್ಯವು ಮಾತ್ರವೇ ಈ ಒಂದು ಮನುಷ್ಯನ ಚರಿತ್ರೆಯ ಭೂತಕಾಲ, ಪ್ರಸ್ತುತ ಕಾಲ ಮತ್ತು ಭವಿಷ್ಯತ್ ಕಾಲವನ್ನ ಅದು ಸ್ಪಷ್ಟವಾಗಿ ತಿಳಿಸುವಂತ ನಂಬಿಗಸ್ತಿಕೆಯ ಒಂದು ಪುಸ್ತಕವಾಗಿರುವಂತದ್ದಾಗಿದೆ. Where did this universe come from? ಈ ಒಂದು ಲೋಕವು ಎಲ್ಲಿಂದ ಅದು ಬಂದಿರುವಂತದ್ದಾಗಿದೆ. Where did man come from? ಮನುಷ್ಯನು ಎಲ್ಲಿಂದ ಬಂದನು? What is the purpose of man's life here? ಮನುಷ್ಯನ ಉದ್ದೇಶ ಈ ಲೋಕದಲ್ಲಿ ಏನಾಗಿದೆ? What are the main events that happened in history? ಚರಿತ್ರೆಯಲ್ಲಿ ಆದಂತ ಮುಖ್ಯ ಘಟನೆಗಳು ಏನಾಗಿದೆ? Only you can find in the word of God, the Bible. ಇದನ್ನ ನಾವು ಸತ್ಯವೇದದಲ್ಲಿ ಮಾತ್ರ, ದೇವರ ವಾಕ್ಯದಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. The godless scientists and the pundits and the educational scholars willfully neglect and reject historic events. ಈ ಒಂದು ಚಾರಿತ್ರಿಕವಾದಂತ ಘಟನೆಗಳನ್ನ ಈ ಒಂದು ದೇವರ ವಿಶ್ವಾಸವಿಲ್ಲದ ನಾಸ್ತಿಕರು, ಸೈಂಟಿಸ್ಟ್ ಎಂಬುದಾಗಿ ಕರೆಸಿಕೊಳ್ಳುವಂತವರು ಮತ್ತು ಈ ಒಂದು ಪಂಡಿತರು ಎಂಬುದಾಗಿ ಕರೆಸಿಕೊಳ್ಳುವಂತವರು ಅದನ್ನ ತಿರಸ್ಕರಿಸಿ ಬಿಟ್ಟಿದ್ದಾರೆ. They believe and they teach our children that it took billions of years for everything to evolve from a lower species to man. ಈ ಒಂದು ಮಕ್ಕಳಿಗೆ ಒಂದು ಸೈನ್ಸ್ ನ ಪುಸ್ತಕದಲ್ಲಿ ಇವರು ತಿಳಿಸುವಂತದ್ದು ಅನೇಕ ಕೋಟ್ಯಾನುಕೋಟಿ ವರ್ಷಗಳು ಈ ಒಂದು ಜೀವವು ಅದು ಬರುವುದಕ್ಕೆ ಅದು ಸಮಯ ತೆಗೆದುಕೊಂಡಿತ್ತು ಎಂಬುದಾಗಿ
ಆ ಒಂದು ಸಿದ್ಧಾಂತವನ್ನ ಅವರು ತಿಳಿಸ್ತಾರೆ. The main events in history, they willfully neglect and reject. ಮುಖ್ಯವಾದಂತ ಚಾರಿತ್ರೆಯಲ್ಲಿ ನಡೆದಂತ ಘಟನೆಗಳನ್ನ ಅವರು ಬೇಕಂತಲೇ ಅವರು ತಿರಸ್ಕಾರ ಮಾಡುವಂತರಾಗಿದ್ದಾರೆ. The creation event, ಆ ಒಂದು ಸೃಷ್ಟಿಯ ಒಂದು ಘಟನೆಯನ್ನ, the universal flood of Noah's time, ನೋಹನ ಕಾಲದಲ್ಲಿ ಆದಂತ ಇಡೀ ಲೋಕಕ್ಕೆ ಒದಗಿದಂತ ಜಲಪ್ರವಾಹ, the call and uniqueness of the nation of Israel, ಇಸ್ರೇಲ್ ದೇಶದ ಒಂದು ವಿಭಿನ್ನತೆ ಮತ್ತು ಅವರ ಒಂದು ಕರೆಯುವಿಕೆಯನ್ನ, the incarnation of Jesus Christ coming into this world 2000 years back, 2000 ವರ್ಷಗಳ ಹಿಂದೆ ಕ್ರಿಸ್ತನು ಆತನು ಈ ಲೋಕಕ್ಕೆ ಮನುಷ್ಯಾವತಾರವನ್ನ ತೆಗೆದುಕೊಂಡು ಬಂದದ್ದನ್ನ, his death, his resurrection, ಆತನ ಮರಣ ಮತ್ತು ಪುನರುತ್ಥಾನವನ್ನ, his promise of his second coming, ಆತನ ಎರಡನೆಯ ಬರೋಣದ ಒಂದು ವಾಗ್ದಾನವನ್ನ, these things are neglected and willfully omitted from the world pundits in the educational system. ಈ ಒಂದು ಘಟನೆಗಳನ್ನ, ಚಾರಿತ್ರಿಕವಾದಂತ ಸಂಗತಿಗಳನ್ನ ಅವರು ಈ ಒಂದು ವಿದ್ಯಾಭ್ಯಾಸದ ಸಂಗತಿಗಳಲ್ಲಿ ಈ ಒಂದು ಪಂಡಿತರು ತೆಗೆದು ಹಾಕಿಬಿಟ್ಟಿದ್ದಾರೆ. The past universal flood is a historic event during the time of Noah. ನೋಹನ ಸಮಯದಲ್ಲಿ ಆದಂತ ಒಂದು ಜಲಪ್ರಳಯವು ಅದು ಚಾರಿತ್ರಿಕವಾದಂತ ಘಟನೆಯಾಗಿದೆ. The world is so concerned about the environment today. ಈ ಒಂದು ಪರಿಸರದ ಕುರಿತಾಗಿ ಲೋಕವು ಎಷ್ಟೋ ಚಿಂತೆಯನ್ನ ಮಾಡುತ್ತದೆ. And they are trying to improve the world by cleaning up the environment. ಈ ಒಂದು ಲೋಕವನ್ನ ಸರಿಪಡಿಸಬೇಕೆಂಬುದಾಗಿ ಅವರು ಪರಿಸರವನ್ನ ಸರಿಪಡಿಸುವುದರ ಮುಖಾಂತರ ಮಾಡಬಹುದೆಂಬುದಾಗಿ ಅನ್ನಿಸ್ತಾರೆ. There's nothing wrong. We should be responsible citizens, keeping everything clean. That is our responsibility. But it is not, it is God who is going to destroy this present sinful world one day. The Bible is very clear about it. ಇದರಲ್ಲಿ ಯಾವ ತಪ್ಪು ಇಲ್ಲ. ಪರಿಸರವನ್ನು ಸ್ವಚ್ಛವಾಗಿ ನಾವು ಇಟ್ಟುಕೊಳ್ಳಬೇಕು, ಅದು ನಮ್ಮ ಜವಾಬ್ದಾರಿಕೆ. ಆದರೆ ಈ ಒಂದು ಲೋಕವು ಅದು ದೇವರು ನಾಶನಕ್ಕೆ ಇಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ. The earlier world was destroyed by water during the time of Noah because of the wickedness of mankind. ಮನುಷ್ಯನ ಆ ಒಂದು ಕೆಟ್ಟತನಕ್ಕೋಸ್ಕರ ದೇವರು ಆ ಒಂದು ಹಳೆಯ ಒಂದು ಲೋಕವನ್ನ ದೇವರು ನೋಹನ ಕಾಲದಲ್ಲಿ ಜಲಪ್ರಳಯದಿಂದ ನಾಶ ಮಾಡಿದನು. And Bible says the present earth is kept for, and heaven is kept for fire. ಈ ಒಂದು ಪ್ರಸ್ತುತ ಭೂ ಪರಲೋಕಗಳನ್ನ ಆತನು ಬೆಂಕಿಗೋಸ್ಕರ ಆಹುತಿ ಮಾಡುವುದಕ್ಕೆ ಇಟ್ಟಿದ್ದಾನೆಂಬುದಾಗಿ ನಾವು ಓದುತ್ತೇವೆ. The Lord Jesus Christ said the sign of his coming, before his second coming, what all will happen. We can read that in Matthew 24 and 25. ಆತನ ಎರಡನೆಯ ಬರೋಣದ ಕುರಿತಾಗಿ ಅದಕ್ಕಿಂತ ಮುಂಚೆ ಆಗಬೇಕಾದಂತ ಎಲ್ಲಾ ಒಂದು ಗುರುತುಗಳನ್ನ, ಆ ಚಿಹ್ನೆಗಳನ್ನ ಆತನು 25, 24, 25ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಓದಬಹುದು. Earthquakes, tsunamis, pestilence, different diseases, these are all mentioned there. ಈ ಒಂದು ಲೋಕಕ್ಕೆ ಒದಗಬೇಕಾದಂತ ಈ ಒಂದು ಸಂಕಟ ಕಾಲ ಅಂದ್ರೆ ಈ ಒಂದು ಭೂಕಂಪವು, ಸುನಾಮಿಗಳು ಮತ್ತು ಬೇರೆ ಬೇರೆ ರೋಗಗಳು, ಸಾಂಕ್ರಾಮಿಕ ರೋಗಗಳು ಎಲ್ಲವನ್ನ ಕೂಡ ಅಲ್ಲಿ ಅದು ನಡೆಯಬೇಕಾಗಿದೆ. A small virus that man cannot see is bringing man to his knees. ಈ ಒಂದು ಕಾಣಲಿಕ್ಕೆ ಸೂಕ್ಷ್ಮವಾಗಿರುವಂತಹ ಒಂದು ವೈರಾಣು ಮನುಷ್ಯನು ಆತನು ಮೊಣಕಾಲಿನ ಮೇಲೆ ಬರುವ ಹಾಗೆ ಆತನು ಅದು ಮಾಡಿರುವಂತದಾಗಿದೆ. You know what my Bible says about what is going to happen after the church is taken from here? ಸಭೆಯು ಎತ್ತಲ್ಪಟ್ಟ ನಂತರ ಏನಾಗಲಿಕ್ಕುಂಟು ಎಂಬುದಾಗಿ ನನ್ನ ಸತ್ಯವು ವೇದವು ಏನು ತಿಳಿಸಿದೆ ಎಂಬುದಾಗಿ ನಾನು ಹೇಳಲು I will ask you to turn to Ezekiel chapter 38 verse 22 and 39 verse 12. ಎಜೆಕಿಯೇಲನ ಪ್ರವಾದನ ಗ್ರಂಥ 39ನೇ ಅಧ್ಯಾಯ 38:22 first. 48ನೇ ಅಧ್ಯಾಯ 22ನೇ ವಚನ ಮೊದಲನೇದಾಗಿ. 38 verse 22. ಅದಾದ ನಂತರ 38, 22. No, first 38:22. ಮೊದಲನೇದಾಗಿ ಎಜೆಕಿಯೇಲನ ಪ್ರವಾದನ ಗ್ರಂಥ 38ನೇ ಅಧ್ಯಾಯ 22ನೇ ವಚನ.
Yeah. I will plead against him with pestilence and with blood. I will rain upon him and upon his bands, upon the many people that are with him, and overflowing rain and great hailstones, fire and brimstone. ನಾನು ಗೋಗನ ಸಂಗಡ ವ್ಯಾಜ್ಯ ಮಾಡುತ್ತಾ ಅವನನ್ನ ವ್ಯಾಧಿಗೂ ವಧೆಗೂ ಗುರಿ ಮಾಡಿ ಅವನ ಮೇಲೂ ಅವನ ಗುಮ್ಮಿಗಳ ಮೇಲೂ ಅವನೊಂದಿಗಿರುವ ಬಹು ಜನಾಂಗಗಳ ಮೇಲೂ ವಿಪರೀತ ಮಳೆ, ದೊಡ್ಡ ದೊಡ್ಡ ಆನೆಕಲ್ಲು, ಬೆಂಕಿ, ಗಂಧಕ ಇವುಗಳನ್ನ ಸುರಿಸುವೆನು. There is talking about pestilence, that is disease, special disease. ಇಲ್ಲಿ ಇದೊಂದು ರೋಗಗಳ ಕುರಿತಾಗಿ ಅಲ್ಲಿ ಅದು ಮಾತನಾಡುವಂತದ್ದಾಗಿದೆ. It's talking about what will happen to Russia when it come down to invade Israel during that time. ಆ ಒಂದು ಸಮಯದಲ್ಲಿ ರಷ್ಯಾ ದೇಶವು ಇಸ್ರೇಲ್ ದೇಶವನ್ನ ಒಂದು ಆಕ್ರಮ ಮಾಡುವುದಕ್ಕೋಸ್ಕರ ಹೋಗುವಾಗ ಆಗುವಂತ ಸಂಗತಿ ಆಗಿದೆ. Now turn to 39 verse 12, same book, chapter 39 verse 12. 7 months shall the house of Israel be burying of them, that they may cleanse the land. 39ನೇ ಅಧ್ಯಾಯ 12ನೇ ವಚನ, ಇಸ್ರೇಲರು ದೇಶವನ್ನ ಶುದ್ಧಿ ಮಾಡುವುದಕ್ಕಾಗಿ 7 ತಿಂಗಳು ಅವರನ್ನ ಹುಣುತ್ತಲೇ ಇರುವರು. Can you imagine when people are burying people because of coronavirus, Israel will be burying people for 7 months. Can you imagine that? ಈ ಒಂದು ಸಮಯದಲ್ಲಿ ಕೊರೋನಾ ವೈರಸ್ ನ ಸ್ಥಿತಿಗತಿಗಳಲ್ಲಿ ಅನೇಕರು ಜನರನ್ನ ಅವರು ಸಮಾಧಿ ಮಾಡುತ್ತಿದ್ದಾರೆ. ಆದ್ರೆ ಇಲ್ಲಿ ನಾವು ನೋಡುವ ಹಾಗೆ 7 ತಿಂಗಳು ನಾವು ಊಹಿಸೋದಕ್ಕೂ ಸಾಧ್ಯವಿಲ್ಲ. ಅವರು ಸತತ ಹುಣುತ್ತಲೇ ಇರುವರು ಎಂಬುದಾಗಿ ಓದುತ್ತೇವೆ. That is what is going to happen in this world. ಈ ಲೋಕಕ್ಕೆ ಆಗಬೇಕಾದಂತ ಸಂಗತಿಯೂ ಇದೆ. Of course, 2 Peter 3 says mockers will come and they will mock at these things of the Bible. ದೇವರ ವಾಕ್ಯದ ಕುರಿತಾಗಿರುವಂತ ಸಂಗತಿಗಳ ಕುರಿತಾಗಿ, ಈ ಒಂದು ಸಂಗತಿಗಳ ಕುರಿತಾಗಿ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುವವರಾಗಿರುತ್ತಾರೆ ಎಂಬುದಾಗಿ 2 ಪೇತ್ರದಲ್ಲಿ 3ನೇ ಅಧ್ಯಾಯದಲ್ಲಿ ಓದುತ್ತೇವೆ. Dear ones, the Bible is the credible document. It is the word of God. It tell you, it is more accurate than any newspaper, any document in the world. ನನ್ನ ಪ್ರಿಯರೇ, ಈ ಒಂದು ದೇವರ ವಾಕ್ಯವು ಅದು ಬಹಳ ಸ್ಪಷ್ಟವಾಗಿ ಎಲ್ಲವನ್ನ ಕೂಡ ಸತ್ಯಾರ್ಥತೆಯಿಂದ ಅದು ತುಂಬಿರುವಂತದ್ದಾಗಿ ನಂಬಿಕೆ ಅರ್ಹವಾದಂತ ಒಂದು ಪುಸ್ತಕವು ಅದಾಗಿದೆ. ಬೇರೆ ಯಾವ ಪುಸ್ತಕವು ಲೋಕದಲ್ಲಿ ಈ ರೀತಿಯಾಗಿಲ್ಲ. Matthew 24:35 says, heaven and earth shall pass away, but my word shall not pass away. 34:34 ನಾವು ಓದುತ್ತೇವೆ, 32ರಲ್ಲಿ ಓದುತ್ತೇವೆ, ಭೂಮಿ ಆಕಾಶಗಳು ಅಳಿದು ಹೋದಾವು, ಆದ್ರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ. That is how accurate this book is. You and I need to know that. ಈ ಒಂದು ಪುಸ್ತಕವು ಎಷ್ಟು ನಂಬಿಕೆಗೆ ಅರ್ಹತೆಯಾಗಿದೆ ಎಂಬುದಾಗಿ, ಸತ್ಯತೆಯಿಂದ ಕೂಡಿದೆ ಎಂಬುದಾಗಿ ನಾನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. Have you read the Bible completely? At least during this lockdown, have you taken time to read the complete Bible and know what God has recorded for you and I? ನಾವು ಈ ಒಂದು ಪುಸ್ತಕವನ್ನ ಮೊದಲನೆಯ ಪುಟದಿಂದ ಕೊನೆಯ ಪುಟದವರೆಗೆ ನಾವು ಓದಿದ್ದೇವೋ, ಈ ಒಂದು ಸಂದರ್ಭದಲ್ಲಾದರೂ ನಾವು ಆ ಒಂದು ಸಮಯವನ್ನ ಸದುಪಯೋಗ ಪಡಿಸಿಕೊಂಡಿದ್ದೇವೋ? God and His Word is the only credible thing in this world. ದೇವರು ಮತ್ತು ದೇವರ ವಾಕ್ಯವು ಇದು ಮಾತ್ರವೇ ನಂಬಿಕೆಗೆ ಅರ್ಹತೆ ಉಳ್ಳದ್ದಾಗಿರುವಂತ ಸಂಗತಿಗಳಾಗಿದೆ. Everything that happened in the past, that is happening now, that is going to happen, what is needed for us, it's all recorded in the Bible. ನಮ್ಗೆ ಏನೇನು ಆಗಿದೆ, ಏನಾಗಲಿಕ್ಕಿದೆ ಎಲ್ಲವೂ ಕೂಡ ದೇವರ ವಾಕ್ಯದಲ್ಲಿ ನಮಗೆ ಕೊಡಲ್ಪಟ್ಟಿದೆ. The third truth we can learn now, ಮೂರನೆಯ ಸತ್ಯ ನಾವು ಕಲಿಯಬಹುದಾದಂತದ್ದು, is the uncertainty of our life in this world. ನಮ್ಮ ಜೀವಿತ ಈ ಲೋಕದಲ್ಲಿ ಅನಿಶ್ಚಿತೆಯಿಂದ ಅದು ಕೂಡಿರುವಂತದ್ದಾಗಿದೆ. Before March middle, we all had lot of plans in our life. ಮಾರ್ಚ್ ತಿಂಗಳಿನಲ್ಲಿ ಮೊದಲನೆಯ ಒಂದು ಸಮಯದಲ್ಲಿ ನಮಗೆ ನಮ್ಮ ಜೀವಿತದಲ್ಲಿ ಅನೇಕ ಈ ಒಂದು ಯೋಜನೆಗಳನ್ನು ನಾವು ಹಾಕಿಕೊಂಡಿರಬಹುದು. We have planned, our calendars were full. ನಮ್ಮ ಒಂದು ಕ್ಯಾಲೆಂಡರ್ಗಳು ಅದೆಲ್ಲವೂ ಕೂಡ ಫುಲ್ ಆಗಿರುವಂತದ್ದಾಗಿತ್ತು. ನಮ್ಮ ಯೋಜನೆಗಳಿಂದ We had special meeting planned. ನಮಗೆ ವಿಶೇಷ ಕೂಟಗಳು ಪ್ಲಾನ್ ಮಾಡಿದ್ದೇವೆ. We had marriages planned. ಈ ಒಂದು ವಿವಾಹಗಳು ಪ್ಲಾನ್ ಮಾಡಿದ್ದೆವು. We had travels be planned.
ಮತ್ತು ನಾವು ಬೇರೆ ಕಡೆ ಹೋಗಬೇಕೆಂಬುದಾಗಿ ನಾವು ಯೋಜನೆ ಹಾಕಿಕೊಂಡಿದ್ದೆವು. But now it is all wiped off. ಆದರೆ ಈಗ ನಾವು ನೋಡುತ್ತೇವೆ ಎಲ್ಲವೂ ಕೂಡ ಅಳಿಸಲ್ಪಡುವಂತದ್ದಾಗಿದೆ. If you come to America and visit some of the major car and military equipment manufacturing companies, now they stop making cars and military equipments. You know what they are making? Mask and ventilators. ಈ ಒಂದು ಅಮೆರಿಕ ದೇಶಕ್ಕೆ ನೀವು ಬಂದು ನೋಡುವುದಾದರೆ ಕಾರ್ಗಳು ಮತ್ತು ಈ ಒಂದು ಮಿಲಿಟರಿಯ ಉಪಕರಣಗಳನ್ನ ತಯಾರಿಸುತ್ತಿದ್ದಂತ ಕಂಪನಿಗಳು ಅವು ಈಗ ಅದನ್ನ ನಿಲ್ಲಿಸಿ ಮಾಸ್ಕ್ ಗಳನ್ನ ಮತ್ತು ವೆಂಟಿಲೇಟರ್ ಗಳನ್ನ ತಯಾರಿಸುತ್ತಿದೆ. God is asking mankind, what is your life? ಮನುಷ್ಯನನ್ನ ದೇವರು ಆತನು ಕೇಳುತ್ತಿದ್ದಾನೆ, ನಿನ್ನ ಜೀವಿತವು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ. Man do not consider that. ಮನುಷ್ಯನು ಆದರೆ ಇದನ್ನ ಗಮನಕ್ಕೆ ತರುವುದಿಲ್ಲ. But God's word in the book of James asking a question, what is your life? ಆದರೆ ದೇವರ ವಾಕ್ಯದಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನನ್ನ ಜೀವಿತವು ಹೇಗಿದೆ, ಅದು ಎಂತದ್ದು ಎಂಬುದಾಗಿ ಆತನು ಕೇಳುತ್ತಿದ್ದಾನೆ. James chapter 4 verse 14 or 13 and 14. Go to now, you that say today or tomorrow we will go into such a city, continue their year and buy and sell and get gain. Verse 14, whereas you know not what shall be on the morrow. What is your life? It is even a vapor that appeareth for a little time and then vanishes away. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 13-14 ವಚನ. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನ ಮಾಡಿ ಲಾಭವನ್ನ ಸಂಪಾದಿಸುತ್ತೇವೆ ಅನ್ನುವರೇ, ಕೇಳಿರಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂತದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದಿರುತ್ತೀರಿ. This is what God wants mankind to know. ಈ ಒಂದು ಸಂಗತಿಯೇ ದೇವರು ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಆತನು ಬಯಸುತ್ತಾನೆ. Job says in 7:6 of Job, our life is like a weaver's shuttle. ಯೋಬನ ಪುಸ್ತಕ 7ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ, ಮನುಷ್ಯನ ಒಂದು ಜೀವನವು ಯಾವ ರೀತಿಯಾಗಿದೆ ಎಂಬುದಾಗಿ. ಮಗ್ಗದ ಗಾಳಿಗಿಂತ ವೇಗವಾಗಿ ನಿರೀಕ್ಷೆ ಇಲ್ಲದೆ ಕಳೆದು ಹೋಗುತ್ತದೆ ನಮ್ಮ ದಿವಸಗಳು ಎಂಬುದಾಗಿ ಆತನು ಹೇಳುತ್ತಾನೆ. Bible says our life is like a vapor here. ನಮ್ಮ ಒಂದು ಜೀವಿತವು ಅದು ಅಭೆಯಂತೆ ಇದೆ ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. Bible says our life is like a flower comes out in the morning and it dries in the evening. ಈ ಒಂದು ನಮ್ಮ ಜೀವಿತವು ಅದು ಒಂದು ಅಡವಿಯ ಹೂವು, ಅದು ಬೆಳಗ್ಗೆ ಅರಳಿ ಸಾಯಂಕಾಲ ಒಣಗಿ ಹೋಗುವ ಹಾಗೆ ಎಂಬುದಾಗಿ ತಿಳಿಸುತ್ತದೆ. A proud man will not understand this. ಅಹಂಕಾರಿಯಾದಂತ ಮನುಷ್ಯನು, ಗರ್ವಿಷ್ಠನು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. But Bible is asking us the question, what is your life? You are making lot of plans. Do you know what is going to happen tomorrow? ನಾಳೆ ನಿಮಗೆ ಏನಾಗುತ್ತದೋ ಎಂಬುದಾಗಿ ನೀವು ಅನೇಕ ಯೋಜನೆಗಳನ್ನ ಮಾಡಿಕೊಳ್ಳುತ್ತಿದ್ದೀರಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ ಎಚ್ಚರಿಸುತ್ತದೆ. So first thing, we look at the vulnerability of all of us. ಮೊದಲನೇದಾಗಿ ಮನುಷ್ಯ ಜೀವಿತದ ದುರ್ಬಲತೆಯನ್ನ ನಾವು ಅರ್ಥ ಮಾಡಿಕೊಂಡೆವು. We looked at the credibility of the Bible. ಮತ್ತು ದೇವರ ವಾಕ್ಯದ ಒಂದು ನಂಬಿಕೆಗೆ ಅರ್ಹತೆಯಾದಂತ ಒಂದು ಪುಸ್ತಕ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡೆವು. Thirdly, we saw the uncertainty of life. ಮತ್ತು ಮನುಷ್ಯನ ಜೀವಿತದ ಅನಿಶ್ಚಿತತೆಯ ಕುರಿತಾಗಿ ನಾವು ನೋಡಿಕೊಂಡೆವು. Fourthly, we can look at the scarcity of hope in this world. ಮತ್ತು 4ನೇದಾಗಿ ಈ ಲೋಕದಲ್ಲಿ ನಿರೀಕ್ಷೆ ಕಡಿಮೆ ಅಥವಾ ಇಲ್ಲದೆ ಇರುವಂತ ಸ್ಥಿತಿಯನ್ನ ನಾವು ನೋಡುತ್ತೇವೆ. You and I are living in a very discouraging world. ನಮ್ಮನ್ನ ನಿರುತ್ಸಾಹಕ್ಕೊಳಗಾಗು ಮಾಡುವಂತ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. Look at the social media and all the expert opinion people are giving. It is hopeless. ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಈ ಒಂದು ಎಕ್ಸ್ಪರ್ಟ್ಸ್ ಗಳು, ಪರಿಣಿತರು ಅವರು ಕೊಡುವಂತ ತಮ್ಮ ಸಲಹೆಗಳನ್ನ ನೋಡುವಾಗ ಅದೆಲ್ಲವೂ ಕೂಡ ನಿರೀಕ್ಷೆಯೇ ಇಲ್ಲದೆ ಇರುವಂತದ್ದಾಗಿದೆ. But the Bible and the God of the Bible is a God of hope. ಆದರೆ ದೇವರು ಮತ್ತು ಸತ್ಯವೇದದ ದೇವರು ಆತನು ನಮಗೆ ನಿರೀಕ್ಷೆಯನ್ನ ಕೊಡುವಂತವನಾಗಿದ್ದಾನೆಂಬುದಾಗಿ ತಿಳಿಸುತ್ತದೆ. This is not the end of the world. No matter what people say, this is not the end of the world.
ಲೋಕವು ಏನೇ ಹೇಳಲಿ, ಆದ್ರೆ ಇದು ಲೋಕದ ಅಂತ್ಯವಲ್ಲ. If you know the Bible, at least it will take 1007 years before God will destroy this world. ಈ ಒಂದು ಲೋಕವನ್ನ ನಾಶ ಮಾಡುವುದಕ್ಕಿಂತ ಮುಂಚೆ 1007 ವರ್ಷಗಳು ಕನಿಷ್ಠ ಪಕ್ಷ ಅದು ತೆಗೆದುಕೊಳ್ಳುತ್ತದೆ. I have read the last chapters of the Bible. ನಾನು ಸತ್ಯವೇದದ ಕೊನೆಯ ಪುಸ್ತಕಗಳನ್ನ ಅಥವಾ ಅಧ್ಯಾಯಗಳನ್ನ ನಾನು ಓದಿದ್ದೇನೆ. I know how this is going to end. ಇದು ಯಾವ ರೀತಿಯಾಗಿ ಮುಗಿಯುತ್ತದೆ ಎಂಬುದಾಗಿ ನನಗೆ ಗೊತ್ತಿದೆ. God is going to judge the wicked world, and there will be an eternal judgment, and there will be a beautiful, glorious new heaven and new earth for God's people. ಈ ಒಂದು ದುಷ್ಟರಿಗೆ ಆ ಒಂದು ನ್ಯಾಯ ತೀರ್ಪಾಗಿ ಈ ಒಂದು ಲೋಕವು ಅದನ್ನ ನಾಶ ಮಾಡಿ ಈ ಒಂದು ವಿಶ್ವಾಸಿಗಳಿಗೆ ಹೊಸದಾದಂತ ಸುಂದರವಾದಂತ ಲೋಕವನ್ನ ಆತನು ತರಲಿಕ್ಕಿದ್ದಾನೆ. Bible is a book of hope. ವಿಶ್ವಾಸಿಗಳಿಗೆ ಈ ಒಂದು ಸತ್ಯವೇದವು ಅದು ನಿರೀಕ್ಷೆಯನ್ನ ತರುವಂತ ಒಂದು ಪುಸ್ತಕವಾಗಿದೆ. In Romans 15:13, God is mentioned as the God of hope. ರೋಮಾಪುರದವರಿಗೆ ಬರೆದ ಪತ್ರಿಕೆ 15:13 ನಿರೀಕ್ಷೆಯ ದೇವರು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. In Psalms 42 verse 5, we are told, why are you cast down? Hope in God. ಯಾಕೆ ನೀನು ಬಿದ್ದು ಹೋಗಿದ್ದಿ, ಮನಗುಂದಿದವನಾಗಿದ್ದಿ, ಕರ್ತನಲ್ಲಿ ನೀನು ನಂಬಿಕೆ ಇಡು ಎಂಬುದಾಗಿ ಅಲ್ಲಿ ತಿಳಿಸುತ್ತದೆ. Psalm 78:7 says, tell your children that they will not put their confidence in themselves, but they will put their trust in God. ಈ ಒಂದು ಕೀರ್ತನೆಗಳು 78ನೇ ಕೀರ್ತನೆಯಲ್ಲಿ ನೋಡುತ್ತೇವೆ. ನಿಮ್ಮ ಮಕ್ಕಳಿಗೆ tell your children, ನಿಮ್ಮ ಮಕ್ಕಳಿಗೆ ಅವುಗಳನ್ನ ಮೊಮ್ಮಕ್ಕಳಿಗೆ ತಿಳಿಸುತ್ತಾ ನೀವು ಹೋಗಿರಿ ಎಂಬುದಾಗಿ ದೇವರಲ್ಲಿ ಆಶ್ರಿತರಾಗುವಂತೆ ಅದು ತಿಳಿಸುತ್ತದೆ. God has a plan and it is going to fulfill. ದೇವರಿಗೆ ಯೋಜನೆ ಉಂಟು, ಅದು ಆ ಯೋಜನೆಯು ಆ ಒಂದು ಕೈಗೊಂಡು ನಡೆಯುತ್ತದೆ. Psalm 56:3 says, when I am afraid, I will trust in the Lord. 56:3 ಕೀರ್ತನೆ, ನಾನು ಭಯಭೀತನಾಗಿರುವಾಗ ನಾನು ಯೆಹೋವನಲ್ಲಿಯೇ ಭರವಸವಿಡುತ್ತೇನೆ ಎಂಬುದಾಗಿ ನಾವು ಓದುತ್ತೇವೆ. We just heard last Sunday from Psalm 91, who is our God? ನಮ್ಮ ದೇವರು ಎಂಥ ದೇವರು ಎಂಬುದಾಗಿ ಕೀರ್ತನೆಗಳು 91 ನಾವು ಅರ್ಥ ಮಾಡಿಕೊಂಡಿದ್ದೇವೆ ಕಳೆದ ಭಾನುವಾರ. This is not the end of the world. ಈ ಒಂದು ಲೋಕದ ಅಂತ್ಯವು ಇದಾಗಿರುವುದಿಲ್ಲ. But it will come one day. ಆದರೆ ಅದು ಬೇಗನೆ ಬರಲಿಕ್ಕುಂಟು. This is the tried word of God. This is proved over years and centuries, and this is absolutely true. God is the only one who can give us hope. ಈ ಒಂದು ಸತ್ಯವೇದವು ಅದು ಹಳೆಯ ಈ ಒಂದು ಕಳೆದ ಒಂದು ಸಮಯಗಳೆಲ್ಲವೂ ಕೂಡ ಅದು ಸತ್ಯವಾಗಿದೆ ಎಂಬುದಾಗಿ ಅದು ತೋರಿಸಲ್ಪಟ್ಟಿದೆ. ದೇವರು ಸತ್ಯವಂತನೇ ಆಗಿದ್ದಾನೆ. Our hope is called heavenly hope. ನಮ್ಮ ಒಂದು ನಿರೀಕ್ಷೆಯು ಅದು ಪರಲೋಕದ ನಿರೀಕ್ಷೆಯಾಗಿರುವಂತದ್ದಾಗಿದೆ. Our hope is a blessed hope. ಅದು ಆಶೀರ್ವಾದದಾಯಕವಾಗಿರುವಂತಹ ನಿರೀಕ್ಷೆಯಾಗಿದೆ. It is a glorious hope. ಅದು ಮಹಿಮೆಯ ಒಂದು ನಿರೀಕ್ಷೆಯಾಗಿದೆ. It's a living hope. ಮತ್ತು ಅದು ಜೀವಿಸುವಂತಹ ನಿರೀಕ್ಷೆ. Even if we die because of coronavirus or any other disease, Bible says in Psalm 16:9, our flesh shall rust, but our hope will not be ashamed. ಈ ಒಂದು ಕೊರೋನಾ ವೈರಸ್ ಇಂದಾಗಲಿ ಯಾವುದೊಂದಾಗಲಿ ನಾವು ಸಾಯಲೇಬೇಕಾಗಿ ಬರುವಂತದ್ದಾಗಿದೆ. ಆದ್ರೆ ನಾವು ಕೀರ್ತನೆ 16 ಓದುವ ಹಾಗೆ ನಮ್ಮ ಒಂದು ಶರೀರವು ಅದು ಕುಂದಿ ಹೋಗುವುದು. Uncle, can you repeat the words? There will be the 16:9, my flesh shall rest in hope. Psalm 16:9. ನನ್ನ ಶರೀರವು ಸುರಕ್ಷಿತವಾಗಿರುವುದು ಎಂಬುದಾಗಿ ಕೀರ್ತನೆ 16:9 ನಾವು ಓದುತ್ತೇವೆ. Even death cannot take the hope from a believer in Jesus Christ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಯಾಗಿರುವಂತ ನಮಗೆ ಆ ಒಂದು ಮರಣವು ಕೂಡ ನಮ್ಮ ನಿರೀಕ್ಷೆಯನ್ನು ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Because we have an eternal life with our Lord for eternity. ಯಾಕೆಂದರೆ ಕ್ರಿಸ್ತನಲ್ಲಿ ನಮಗೆ ದೊರೆತಿರುವಂತ ನಿತ್ಯ ಜೀವವು ನಿತ್ಯಕ್ಕೂ ಇರುವಂತದ್ದಾಗಿದೆ. Bible says our hope is an anchor of our life. It's an anchor. It is like an anchor of a ship. ಆ ಒಂದು
ಹಡಗಿಗೆ ಇರುವಂತ ಲಂಗರದಂತೆ ನಮ್ಮ ಒಂದು ನಿರೀಕ್ಷೆಯು ಅದು ಇರುವಂತದ್ದಾಗಿದೆ. So, brothers and sisters, in a world without any hope, you and I have hope in God and His Word. ಈ ಲೋಕದಲ್ಲಿ ನಿರೀಕ್ಷೆ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಇರುವಾಗ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ದೇವರಲ್ಲಿ ನಿರೀಕ್ಷೆ ಇರುವಂತದ್ದಾಗಿದೆ. Fifthly, I want to talk about the sufficiency of Jesus Christ. ಐದನೇದಾಗಿ ಈ ಒಂದು ಕ್ರಿಸ್ತನಲ್ಲಿ ಇರುವಂತಹ ಸರ್ವ ಸಂಪೂರ್ಣತೆಯ ಕುರಿತಾಗಿ ನಾನು ಮಾತನಾಡುವುದಕ್ಕೆ ಬಯಸುತ್ತೇನೆ. In John's Gospel, chapter 14:1, before going to the cross, he said, "Let not your heart be troubled." ಆತನು ಶಿಲುಬೆಗೆ ಹೋಗೋದಕ್ಕೆ ಮುಂಚೆ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎಂಬುದಾಗಿ ಆತನು ತಿಳಿಸುತ್ತಾನೆ. In John 16:33, he said, "Be of good cheer, I have overcome the world." ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಮನುಷ್ಯ ನೀವು ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂದು ಹೇಳುತ್ತಾನೆ. Have you read that verse carefully? What is it saying? ಅಲ್ಲಿ ಏನು ಹೇಳುತ್ತಿದೆ ಎಂಬುದಾಗಿ ಆ ವಚನವನ್ನ ನೀವು ಸೂಕ್ಷ್ಮವಾಗಿ ಓದಿದ್ದೀರಾ? Let's read it again. John 16:33. These things I have spoken unto you, that in me you might have peace. In the world you shall have tribulation, but be of good cheer. I have overcome the world. 16 ಯೋಹಾನ ಬರೆದ ಸುವಾರ್ತೆ 16:33ರಲ್ಲಿ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂದು ಹೇಳಿದನು. You know that the cross was followed by resurrection. ಈ ಒಂದು ಶಿಲುಬೆಯು ಮರಣ ಆದ ನಂತರ ಪುನರುತ್ಥಾನವಾಯಿತು ಎಂಬುದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. Without the resurrection, the cross is meaningless. ಪುನರುತ್ಥಾನ ಆಗದೆ ಶಿಲುಬೆಯ ಮರಣವು ಅದು ಯಾವ ಅರ್ಥಕ್ಕೆ ಒಳಗಾಗುವುದಿಲ್ಲ. Did you notice what the Lord is telling to God's people? In the world you have tribulation. ಅಲ್ಲಿ ನಾವು ಗಮನವಿಟ್ಟು ನೀವು ನೋಡುವುದಾದರೆ ಕರ್ತನು ಆತನು ಹೇಳುವಂತದ್ದು ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂಬುದಾಗಿ. But he didn't say, I have overcome the tribulation. ಆದರೆ ಈ ಒಂದು ಸಂಕಟವನ್ನ ನಾನು ಜಯಿಸಿದ್ದೇನೆ ಎಂಬುದಾಗಿ ಆತನು ಹೇಳಲಿಲ್ಲ. In the world today you may have coronavirus. ಈ ಒಂದು ಲೋಕದಲ್ಲಿ ನಿಮಗೆ ಕೊರೋನಾ ವೈರಸ್ ಬರಬಹುದು. He is not telling, I have overcome coronavirus. ನಾನು ಆ ಒಂದು ಕೊರೋನಾ ವೈರಸ್ ನಾನು ಜಯಿಸಿದ್ದೇನೆ ಎಂಬುದಾಗಿ ಆತನು ಹೇಳುತ್ತಾ ಇದ್ದ. Understand this verse very carefully. In the world you have tribulation, but be of good cheer. I have overcome the world. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. See, he has victory over the environment in which these difficulties happen. ಈ ಒಂದು ಲೋಕದಲ್ಲಿ ನಡೆಯುವಂತ ಈ ಒಂದು ಸಂಕಟಗಳ ಮೇಲೆ ಆತನು ಜಯವನ್ನ ಹೊಂದಿದವನಾಗಿದ್ದಾನೆ. He has victory over the world. ಈ ಒಂದು ಲೋಕದ ಮೇಲೆ ಆತನು ಜಯವನ್ನ ಹೊಂದಿದ್ದಾನೆ. I have overcome the environment in which all these things happen. That is a greater confirming matter of hope. ಈ ಒಂದು ಸಂಗತಿಗಳು ಅದು ಲೋಕದಲ್ಲಿ ನಡೆಯುವಂತದ್ದಾಗಿದೆ, ಆದ್ರೆ ಈ ಲೋಕವನ್ನೇ ಆತನು ಜಯಿಸಿದ್ದಾನೆ ಎಂಬುದಾಗಿ ನೋಡುವಾಗ ಅದು ನಮಗೆ ಒಂದು ದೊಡ್ಡ ನಿರೀಕ್ಷೆಯನ್ನ ಕೊಡುವಂತದ್ದಾಗಿದೆ. So after coronavirus, in the future it may be some other problem, but we have a God who has overcome the world itself. ಈ ಒಂದು ಕೊರೋನಾ ವೈರಸ್ ಆದ ಮೇಲೆ ಬೇರೆ ಯಾವುದಾದ್ರೂ ಒಂದು ಬೇರೆ ಸಂಕಟವು ಬರಬಹುದು, ಆದ್ರೆ ಈ ಒಂದು ಲೋಕದಲ್ಲಿ ಇದೆಲ್ಲವೂ ಕೂಡ ಸಂಭವಿಸುತ್ತೆ, ಆದ್ರೆ ಈ ಲೋಕವನ್ನೇ ಜಯಿಸಿದಂತ ಕರ್ತನು ನಮ್ಮೊಟ್ಟಿಗೆ ಇದ್ದಾನೆ. Do you remember when Jonah was in that ship, when the storm was happening, they asked him, "Who are you?" He said, "I am a Hebrew. I fear God who made heaven and the earth, the dry land and the sea." ಆ ಒಂದು ಯೋನನು ಆತನು ಆ ಒಂದು ಹಡಗಿನಲ್ಲಿ ಇರುವಾಗ ದೊಡ್ಡ ಬಿರುಗಾಳಿಯು ಅದು ಬೀಸುತ್ತಿರುವಾಗ ಅಲ್ಲಿರುವಂತಹ ಜನರು ಆತನನ್ನ ಕೇಳಿದಾಗ ನೀನು ಯಾರೆಂಬುದಾಗಿ ಆತನು ಹೇಳಿದ್ದದ್ದು, ನಾನು ಇಬ್ರಿಯನು, ಒಣನೆಲವನ್ನ ಭೂಮಿಯಾಕಾಶಗಳನ್ನ ಸೃಷ್ಟಿಸಿದಂತ ದೇವರ ಸೇವಕನು ಎಂಬುದಾಗಿ ಆತನು ತಿಳಿಸ್ತಾನೆ. That one testimony was enough for the people, the pagan people who were idol worshippers, to turn and put their faith in the living God. ಆ ಒಂದು
ಒಂದು ಸಾಕ್ಷಿಯು ಸಾಕಾಗಿತ್ತು. ಆ ಅನ್ಯ ದೇವರುಗಳನ್ನ ಪೂಜಿಸುತ್ತಿದ್ದಂತ ಜನರು ಅವರು ದೇವರ ಕಡೆಗೆ ತಿರುಕೊಳ್ಳೋದಕ್ಕೆ ಸಾಧ್ಯವಾಯಿತು. Our God is not a local deity of a village, of a city, of a nation. He is God of the universe. ನಮ್ಮ ದೇವರು ಆತನು ಒಂದು ಹಳ್ಳಿಗೆ ಸೀಮಿತವಾದಂತ ಅಥವಾ ಒಂದು ಕುಲಕ್ಕೆ ಒಂದು ದೇಶಕ್ಕೆ ಸೀಮಿತವಾದಂತವನಲ್ಲ. ಆತನು ಇಡೀ ಭೂಮ್ಯಾಕಾಶಗಳನ್ನ ಉಂಟು ಮಾಡಿದಂತ ದೇವರು ಆತನಾಗಿದ್ದಾನೆ. My Bible says we are more than conquerors through the Lord Jesus Christ. ನಾವು ಕ್ರಿಸ್ತನಲ್ಲಿ ಜಯಬೀರರು ನಾವಾಗಿದ್ದೇವೆಂಬುದಾಗಿ ನಾವು ಓದುತ್ತೇವೆ. The faith in the Lord Jesus Christ is enough for us to carry us through any tragedy, any challenges happening in this world. ಕ್ರಿಸ್ತನಲ್ಲಿ ಇರುವಂತಹ ನಂಬಿಕೆಯು ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಅವಘಡ ಗಂಡಾಂತರ ಅದು ಸಂಭವಿಸಿದರೂ ಆ ಕ್ರಿಸ್ತನು ನಮಗೆ ಸಾಕಾಗಿದ್ದಾನೆ. Christian religion is different. Faith in Jesus Christ is different. ಕ್ರಿಸ್ತಿಯ ಧರ್ಮವು ಅದು ಬೇರೆಯಾಗಿದೆ ಮತ್ತು ಕ್ರಿಸ್ತನಲ್ಲಿರುವಂತ ನಂಬಿಕೆಯು ಅದು ಬೇರೆಯಾಗಿದೆ. We know again and again, and in the early church, they preached Christ, they preached Jesus, they preached a person. Our faith is in a person, the Son of God, the Lord Jesus Christ. ನಮ್ಮ ಒಂದು ನಂಬಿಕೆಯು ಒಬ್ಬ ವ್ಯಕ್ತಿಯ ಮೇಲೆ ಇರುವಂತದ್ದಾಗಿದೆ, ಅದು ಕ್ರಿಸ್ತನೇ ಆಗಿದ್ದಾನೆ. ಆದಿಶತಮಾನದ ಸಭೆಯು ಕೂಡ ಅವರು ಸಾರಿದಂತದ್ದು ಕ್ರಿಸ್ತನ ವ್ಯಕ್ತಿತ್ವವನ್ನ ಅವರು ಸಾರಿ ಹೇಳಿದಂತ ಅವರು ಜನರಾಗಿದ್ದರು. In Acts chapter 4 verse 12 we read, neither is there salvation any other, for there is none other name under heaven given among men whereby we must be saved. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಈ ಹೆಸರಿನಲ್ಲಿಯೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಅವರು ಹೇಳಿದರು. No matter what happens in the coming days, we have our sufficiency in our Lord Jesus Christ who overcame the world. ಈ ಒಂದು ಲೋಕವನ್ನ ಜಯಿಸಿದಂತ ಕ್ರಿಸ್ತನಲ್ಲಿಯೇ ನಮಗೆ ಆತನ ಸರ್ವ ಸಂಪೂರ್ಣತೆಯಲ್ಲಿಯೇ ನಾವು ಸಾಕಾಗಿ ನಮಗೆ ಇರುವಂತದ್ದಾಗಿದೆ. ಏನೇ ಬರಲಿ ಈ ಲೋಕದಲ್ಲಿ ಮುಂದೆ. Any one of you who are listening to us today, if you have not repented of your sin and put your trust in the Lord Jesus Christ, today is the day of salvation, not tomorrow. ಈ ಒಂದು ಸಂದೇಶವನ್ನ ಕೇಳುತ್ತಿರುವಂತ ಯಾರಾದರೂ ನಿಮ್ಮಲ್ಲಿ ಇನ್ನು ಕ್ರಿಸ್ತನ ಮೇಲೆ ನಿಮ್ಮ ಪಾಪ ಪರಿಹಾರಕ್ಕಾಗಿ ನೀವು ಆತನ ಮೇಲೆ ನಂಬಿಕೆ ಇಡದೇ ಇರುವಂತದ್ದಾಗಿದ್ದರೆ ಈ ಒಂದು ಸಮಯವೇ ಅದು ಸುಪ್ರಸನ್ನತೆಯ ಕಾಲವು ಸಮಯವದಾಗಿದೆ, ನಾಳೆ ಇರುವುದಿಲ್ಲ. This world is looking for peace and prosperity without the Prince of Peace. ಈ ಒಂದು ಲೋಕವು ಅದು ಶಾಂತಿಯನ್ನ ಮತ್ತು ಅಭಿವೃದ್ಧಿಯನ್ನ ಈ ಒಂದು ಶಾಂತಿಯ ಅರಸನಾಗಿರುವಂತವನನ್ನ ಬಿಟ್ಟು ಅವರು ಹುಡುಕುತ್ತಿದ್ದಾರೆ. You cannot find peace without the Prince of Peace. ಶಾಂತಿದಾಯಕನಾದಂತ ದೇವರಿಲ್ಲದೆ ಶಾಂತಿಯು ನಮಗೆ ಇಲ್ಲ. The world can do everything through their education, their medicine, their military, their power, their money, their everything. They will never find peace unless they come to put their faith in the Lord Jesus Christ, the Prince of Peace. ಈ ಒಂದು ಲೋಕದಲ್ಲಿ ಅವರು ಹಣವನ್ನ, ಬಲವನ್ನ, ಮಿಲಿಟರಿ ಅಥವಾ ತಮ್ಮ ತಂತ್ರಜ್ಞಾನವನ್ನು ಉಪಯೋಗಿಸಿ ಶಾಂತಿಯನ್ನ ತರುವುದಕ್ಕೆ ಪ್ರಯತ್ನ ಪಡುವುದು. ಆದರೆ ಶಾಂತಿದಾಯಕನಾದಂತ ದೇವರಾದಂತ ಯೇಸು ಕ್ರಿಸ್ತನನ್ನ ಬಿಟ್ಟು ಅವರಿಗೆ ಶಾಂತಿ ಸಿಗುವುದಿಲ್ಲ. Sixthly, what we can learn during this time, ಆರನೇದಾಗಿ ಈ ಒಂದು ಸಮಯದಲ್ಲಿ ನಾವು ನೋಡುವಂತದ್ದು ನಾವು ಮಾಡಬೇಕಾದದ್ದು, we understand the urgency of sharing the gospel. ಈ ಒಂದು ಸಂಗತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಮಾಡಬೇಕಾಗಿರುವಂತದ್ದು ಏನೆಂದರೆ ಆ ಒಂದು ಸುವಾರ್ತೆಯ ಹಂಚುವಿಕೆ ಅದು ತುರ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. No matter how physically we are well, if our soul is not saved, we will be in a lost eternity. ನಾವು ಶಾರೀರಿಕವಾಗಿ ಎಷ್ಟೇ ಆರೋಗ್ಯವಾಗಿ ಇದ್ದರೂ ಪರವಾಗಿಲ್ಲ, ಆದರೆ ನಾವು ನಿತ್ಯತ್ವದಲ್ಲಿ ನಮ್ಮ ಆತ್ಮವು ಅದು ಕಳೆದು ಹೋಗುವಂತದ್ದಾಗಿದ್ರೆ ಅದು ನಿತ್ಯತ್ವಕ್ಕೂ ಕಳೆದು ಹೋಗುವಂತದ್ದಾಗಿದೆ. The well-being of our eternal spirit is more important than the temporary well-being of our body in this world. ನಮ್ಮಲ್ಲಿರುವಂತಹ ಒಂದು ಆತ್ಮವು ಅದಕ್ಕೆ ಆ ನಿತ್ಯತ್ವದ ಒಂದು ಒಳ್ಳೆತನ ಅದಕ್ಕೆ ಸಿಗಬೇಕು. ಶಾರೀರಿಕವಾದಂತ ಒಳ್ಳೆತನ ಅದು ತಾತ್ಕಾಲಿಕವಾಗಿರುವಂತದ್ದಾಗಿದೆ.
This is the time to share the gospel to unbelievers. ಈ ಒಂದು ಸಮಯವು ಅವಿಶ್ವಾಸಿಗಳಿಗೆ ಆ ಒಂದು ಸುವಾರ್ತೆಯನ್ನ ಸಾರುವುದಕ್ಕೆ ಸಮಯವು. Your family members who are not saved, your friends who are not saved, your workmates who are not saved, this is the time to share them the gospel, the good news of hope. ಈ ಒಂದು ನಿರೀಕ್ಷೆಯ ಸುವಾರ್ತೆಯನ್ನ ಶುಭ ಸಂದೇಶವನ್ನ ಈ ಒಂದು ಸಮಯದಲ್ಲಿ ನಮ್ಮ ಕುಟುಂಬಸ್ಥರಿಗೆ, ನಮ್ಮ ಬಂಧು ಮಿತ್ರರಿಗೆ ತಿಳಿಸುವಂತದ್ದು ನಾವು ಉಪಯೋಗಿಸಬೇಕಾದಂತ ಸಮಯವಾಗಿದೆ. The incident was told about a drunkard, immoral man who never cared about God. He turned his face upon behind God. He hated God, a man like that. But finally one day, when he went for a medical checkup, the doctor said, "You have cancer." ಒಬ್ಬ ಕುಡುಕನು ಆತನು ದೇವರನ್ನ ಬಿಟ್ಟು ಬಿಟ್ಟು ತಿರಸ್ಕರಿಸಿ ಆತನಿಗೆ ವಿಮುಖನಾಗಿ ಆತನು ವಿರೋಧದಲ್ಲಿ ಆತನು ಇದ್ದನು ಮತ್ತು ಆತನು ಚಿಕಿತ್ಸೆಗೆ ಹೋದಾಗ ಆತನಿಗೆ ಕ್ಯಾನ್ಸರ್ ಇದೆ ಎಂಬುದಾಗಿ ತಿಳಿಸಿದರು. The doctor said, "You have only a few weeks or a month to live." ಕೆಲವೇ ವಾರಗಳು ಅಥವಾ ಒಂದು ತಿಂಗಳು ನಿಮಗೆ ಸಮಯವಿದೆ ಎಂಬುದಾಗಿ ಅವರು ಡಾಕ್ಟರ್ಗಳು ತಿಳಿಸಿದರು. In hopeless condition, while he was in the hospital waiting for death, ಆ ಒಂದು ನಿರೀಕ್ಷೆ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಆತನು ಸಾವಿಗೋಸ್ಕರ ಕಾಯುತ್ತಾ ಇದ್ದನು. a pastor, a servant of God, went to his bedside and shared the gospel with him. ಆ ಒಂದು ಮಲಗಿದ್ದ ಕೋಣೆಯಲ್ಲಿ ಆ ಒಂದು ದೇವರ ಸೇವಕರು ಸುವಾರ್ತೆಯನ್ನು ಅವರಿಗೆ ಹೋಗಿ ಹಂಚಿದರು. And once he understood, he repented and believed in the Lord. ಆತನು ಅರ್ಥ ಮಾಡಿಕೊಂಡನು ಮತ್ತು ಅದನ್ನ ಕೇಳಿ ಆತನು ನಂಬಿಕೆ ಇಟ್ಟು ಪಶ್ಚಾತ್ತಾಪದಿಂದ ಕ್ರಿಸ್ತನನ್ನ ಆತನು ನಂಬಿಕೆ ಇಟ್ಟನು. And in a short time he went to eternity. He died. ಆತನು ಒಂದು ಮರಣವನ್ನ ಕೆಲವೇ ಸಂದರ್ಭದಲ್ಲಿ ಆತನು ಹೊಂದಿ ಆತನು ನಿತ್ಯತ್ವಕ್ಕೆ ಹೋದನು. That is called death bedside conversion. ಅದು ಆ ಒಂದು ಇನ್ನೇನು ಮರಣದ ಹಾಸಿಗೆಯಲ್ಲಿ ರಕ್ಷಣೆಯನ್ನ ಹೊಂದುವಂತದ್ದು ಎಂಬುದಾಗಿ. We know a thief at the side of the cross, one of the thief said, "Lord, remember me when you come in your kingdom." The Lord said, "Today you will be with me in paradise." ಆ ಒಂದು ಕಳ್ಳರಲ್ಲಿ ಒಬ್ಬ ಕಳ್ಳನು ಆತನು ಕರ್ತನನ್ನ ಆತನು ನೋಡಿ ನನ್ನನ್ನ ನೆನಪಿಸಿಕೋ, ನಿನ್ನ ರಾಜ್ಯವನ್ನ ಸ್ಥಾಪಿಸುವಾಗ ಎಂಬುದಾಗಿ ಆತನು ಹೇಳಿದಾಗ, ಈ ಹೊತ್ತೆ ನೀನು ಪರದೈಸಿನಲ್ಲಿ ನನ್ನೊಟ್ಟಿಗೆ ನೀನು ಇರುವಿ ಎಂಬುದಾಗಿ ಆತನಿಗೆ ತಿಳಿಸಿದನು. See, death bedside conversion is not the best one, but it is still better than dying without Christ. ಆ ಒಂದು ಮರಣದ ಹಾಸಿಗೆಯಲ್ಲಿ ರಕ್ಷಣೆ ಹೊಂದುವಂತದ್ದು ಅದು ಉತ್ತಮ, ಅದು ಒಳ್ಳೆಯದೇ. ಯಾಕೆಂದ್ರೆ ನಿತ್ಯತ್ವದಲ್ಲಿ ಕಳೆದು ಹೋಗೋದಕ್ಕಿಂತ ಅದು ಉತ್ತಮವೇ. Now what I'm saying is, it is better to believe when you are well rather than waiting for the bedside conversion. ಈಗ ಆರೋಗ್ಯವಾಗಿ ಎಲ್ಲವೂ ಕೂಡ ಒಳ್ಳೆಯದಾಗಿರುವಾಗಲೇ ನೀವು ನಂಬುವುದು ಉತ್ತಮವಾಗಿದೆ. ಆ ಒಂದು ಮರಣದ ಹಾಸಿಗೆಗೋಸ್ಕರ ನೀವು ಕಾಯಬೇಕಾಗಿಲ್ಲ. But there are people who are coming to faith right at the verge of death. ಆದರೆ ಅನೇಕ ಜನರು ಅವರು ಇನ್ನೇನು ಸಾಯುವುದಕ್ಕಿಂತ ಕೆಲವು ಕ್ಷಣಗಳಲ್ಲಿ ಅವರು ಕರ್ತನನ್ನ ಅವರು ನಂಬುವಂತರಾಗಿದ್ದಾರೆ. So we see about the urgency of sharing the gospel. Believers, we have an important responsibility to share the gospel to the unbelievers in our family and around us. ನನ್ನ ಪ್ರಿಯ ವಿಶ್ವಾಸಿಗಳೇ, ನಮಗೆ ಒಂದು ಜವಾಬ್ದಾರಿಕೆ ಇರುವಂತದ್ದಾಗಿದೆ. ನಮ್ಮ ಕುಟುಂಬದ, ನಮ್ಮ ಸ್ನೇಹಿತರ ಅವಿಶ್ವಾಸಿಗಳಾಗಿರುವಂತದ್ದಾಗಿದ್ದರೆ ಅವರಿಗೆ ನಾವು ತಿಳಿಸುವುದಕ್ಕೆ ನಾವು ಜವಾಬ್ದಾರರಾಗಿದ್ದೇವೆ. The last thing, the seventh thing I want to mention is, as believers, preparing either for the coming of the Lord or our exit from here. In other words, our death. It could happen any moment. ಏಳನೆಯ ಸಂಗತಿ ನಾವು ಮಾಡಬೇಕಾಗಿರುವಂತದ್ದು, ನಮ್ಮನ್ನೇ ನಾವು ಕರ್ತನ ಬರೋಣಕ್ಕೋಸ್ಕರ ನಾವು ಸಿದ್ಧಪಡಿಸಿಕೊಳ್ಳುವಂತದ್ದು, ಅಥವಾ ನಮ್ಮ ಮರಣಕ್ಕೋಸ್ಕರ ನಮ್ಮನ್ನ ಇಲ್ಲಿಂದ ತೆಗೆದುಕೊಂಡು ಹೋಗುವುದಕ್ಕೆ ನಾವು ಸಿದ್ಧರಾಗಬೇಕು. Are you ready for the coming of the Lord or for your death? ನಮ್ಮ ಮರಣಕ್ಕಾಗಿ ಅಥವಾ ಕರ್ತನ ಒಂದು ಬರೋಣಕ್ಕಾಗಿ ನಾವು ಸಿದ್ಧರಾಗಿದ್ದೇವೋ? So I have taken a message on this in Agape, so I'm not going to repeat that, how you can prepare for the coming of the Lord or you can prepare for your death. ಕರ್ತನ ಬರೋಣಕ್ಕಾಗಿ ಅಥವಾ ಮರಣಕ್ಕಾಗಿ ನೀವು ಹೇಗೆ ಸಿದ್ಧರಾಗಬೇಕೆಂಬುದಾಗಿ ನಾನು ಈಗಾಗಲೇ ಅಗಪೆ ಸಭೆಯಲ್ಲಿ ಈ ಒಂದು ಸಂದೇಶವನ್ನೇ ನಾನು ತೆಗೆದುಕೊಂಡಿದ್ದೇನೆ. Are you ready for one of these events that could happen anytime?
ಈ ಎರಡರಲ್ಲಿ ಯಾವ್ದಾದ್ರು ಒಂದು ಯಾವಾಗ ಬೇಕಾದ್ರೂ ಅದು ಆಗಬಹುದು. ಇದಕ್ಕೋಸ್ಕರ ಸಿದ್ಧರಾಗಿದ್ದೇವೋ. Finally, let us turn to Isaiah 21, verse 11 and 12, and then I will close it. ಯೆಶಾಯ 21, 11, 12 ನಾವು ಓದಿ ನಾನು ಮುಗಿಸುವಂತನಾಗಿರುತ್ತೇನೆ. Isaiah 21, 11 and 12. 21ನೇ ಅಧ್ಯಾಯ 11, 12ನೇ ವಚನ. ಯೆಶಾಯ. The watchman, what of the night? Watchman, what of the night? The watchman said, the morning cometh and also the night. Read that much. ಧೂಮದ ವಿಷಯವಾದ ದೈವೋಕ್ತಿಯು, ಕಾವಲುಗಾರನೇ ಈಗ ರಾತ್ರಿ ಎಷ್ಟು ಕಳೆಯಿತು, ಕಾವಲುಗಾರನೇ ರಾತ್ರಿ ಎಷ್ಟು ಕಳೆಯಿತು ಎಂಬ ಕೂಗು ಸೇಯೀರಿನಿಂದ ನನಗೆ ಕೇಳಿಸುತ್ತಿತ್ತು. ಉದಯವೂ ಬರುತ್ತದೆ, ರಾತ್ರಿಯೂ ಬರುತ್ತದೆ. Have you ever heard like that? ಉದಯವು ರಾತ್ರಿಯು ಒಂದಾಗಿ ಬರುವುದು, morning and night coming together. Have you ever heard that? ನಾವು ಈ ರೀತಿಯಾಗಿ ಎರಡೂ ಕೂಡ ಉದಯ ಮತ್ತು ರಾತ್ರಿ ಬರುವುದನ್ನ ನಾವು ಯಾವಾಗಾದ್ರೂ ನೋಡಿದ್ದೇವೋ, ಕೇಳಿದ್ದೇವೋ? But the Bible says a morning and night is coming. ದೇವರ ವಾಕ್ಯ ತಿಳಿಸಿದೆ, ಆ ಒಂದು ಉದಯವೂ ರಾತ್ರಿಯೂ ಬರುತ್ತದೆ ಎಂಬುದಾಗಿಯೂ. It is a morning of hope for the children of God. ಆ ಒಂದು ಉದಯವು ದೇವರ ಮಕ್ಕಳಿಗೆ ನಿರೀಕ್ಷೆಯನ್ನ ತರುವಂತದ್ದಾಗಿದೆ. It is a night of utter hopelessness for the people who don't know the Lord Jesus Christ. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಅರಿಯದೇ ಇರುವಂತವರಿಗೆ ಈ ಒಂದು ರಾತ್ರಿಯು ಅದು ಯಾವ ಒಂದು ನಿರೀಕ್ಷೆಯನ್ನ ತರದೇ ಇರುವಂತ ರಾತ್ರಿ ಆಗಿರುತ್ತದೆ. God is speaking to you if you have never accepted Him with repentance and believe that Christ died for your sin and rose again, is the only one who can give you hope. ಈ ಒಂದು ವಿಷಯವನ್ನ, ಈ ಒಂದು ಸಂದೇಶವನ್ನ ಕೇಳುತ್ತಿರುವಂತರು, ನಾವು ಯಾರಾದ್ರೂ ಇನ್ನು ಕರ್ತನನ್ನ ನಂಬದೇ ಇರುವಂತದ್ದಾಗಿದ್ದರೆ, ಆತನು ನಮಗೋಸ್ಕರ, ಆತನು ಪಾಪ ಪರಿಹಾರಕ್ಕೋಸ್ಕರ ಆತನು ಶಿಲುಬೆ ಮೇಲೆ ಸತ್ತು ಪುನರುತ್ಥಾನನಾಗಿದ್ದಾನೆ ಎಂಬುದಾಗಿ. The Lord is going to come to take His people from this world. ಆತನು ತನ್ನ ಜನರನ್ನ ಕರೆದುಕೊಂಡು ಹೋಗೋದಕ್ಕೋಸ್ಕರ ತಿರುಗಿ ಬರುವವನಾಗಿದ್ದಾನೆ. What is happening is just birth pangs before the major event happens. ಈಗ ನಡೆಯುತ್ತಿರುವಂತದ್ದು ಬರೇ ಪ್ರಸವ ಕಾಲದ ಪ್ರಾರಂಭದ ಒಂದು ಸಮಯ ಎಂಬುದಾಗಿ ನಾವು ಹೇಳಬಹುದು. ಆತನು watchman, what is of the time? The morning is coming and the night is coming. ಕಾವಲುಗಾರನೇ, ರಾತ್ರಿ ಎಷ್ಟು ಕಳೆಯಿತು, ಉದಯವೂ ಬರುತ್ತದೆ, ರಾತ್ರಿಯೂ ಬರುತ್ತದೆ. Today, if you hear the gospel and reject it, my Bible says in 2 Thessalonians 2:11, at the tribulation time, God will send a delusion. You will believe a lie of the Antichrist. You will not come to Christ. ನೀವು ಈ ಸ್ವಾರ್ಥೆಯನ್ನ, ದೇವರ ಸಂದೇಶವನ್ನ ಕೇಳುತ್ತಿರುವಂತವರು ಈಗಲೂ ನೀವು ತಿರಸ್ಕರಿಸುವಂತದ್ದಾಗಿದ್ರೆ, 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ನಾವು ಓದುವ ಹಾಗೆ, ದೇವರು ಅವರಿಗೆ ಒಂದು ಅಸತ್ಯ ನಡೆಸುವ ಭ್ರಮೆಯನ್ನ ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ ಎಂಬುದಾಗಿ ನಾವು ಓದುತ್ತೇವೆ. So what is happening in the world? ಈ ಲೋಕದಲ್ಲಿ ಏನು ನಡೆಯುತ್ತಾ ಇದೆ? It is teaching us 7 things. 7 ಸಂಗತಿಗಳನ್ನ ಅದು ನಮಗೆ ತಿಳಿಸಿಕೊಡುತ್ತಾ ಇದೆ. 1, we are all vulnerable. ನಾವೆಲ್ಲರೂ ದುರ್ಬಲರು ನಾವಾಗಿದ್ದೇವೆ ಎಂಬುದಾಗಿ. Secondly, the credibility of the Bible, the word of God. ದೇವರ ವಾಕ್ಯವು ಅದು ವಿಶ್ವಾಸಾರ್ಹತೆಗೆ ಯೋಗ್ಯವಾಗಿದೆ ಎಂಬುದಾಗಿ ಅದು ತಿಳಿಸುತ್ತದೆ. Thirdly, we know the uncertainty of our life here. ಮೂರನೇದಾಗಿ ನಮ್ಮ ಒಂದು ಜೀವಿತದ ಅನಿಶ್ಚಿತತೆಯ ಕುರಿತಾಗಿ ಮಾತನಾಡುತ್ತದೆ. Fourthly, in a hopeless world, the only hope in God and His word. ನಾಲ್ಕನೇದಾಗಿ ದೇವರು ಮತ್ತು ದೇವರಲ್ಲಿ ಮಾತ್ರ ಈ ಒಂದು ನಿರೀಕ್ಷೆ ಇಲ್ಲದೆ ಇರುವಂತ ಲೋಕಕ್ಕೆ ನಿರೀಕ್ಷೆ ಇರುವಂತದ್ದಾಗಿದೆ. Fifthly, we saw the sufficiency of our Lord Jesus Christ. ಐದನೇದಾಗಿ ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿಯೇ ಎಂಬುದಾಗಿ ನಾವು ನೋಡಿದ್ದೇವೆ. Sixthly, we looked at, as believers, the urgency of sharing the good news. ಆರನೇದಾಗಿ ದೇವರ ಸುವಾರ್ತೆಯನ್ನ ತಿಳಿಸುವ ಒಂದು ತುರ್ತು ಸಮಯವು ಏನೆಂಬುದಾಗಿ ನಾವು ನೋಡಿದ್ದೇವೆ. Seventhly, we looked at, as believers, are you prepared for the Lord's coming in the mid-air or your death? ಮತ್ತು ಏಳನೇದಾಗಿ ವಿಶ್ವಾಸಿಗಳಾಗಿ ನಾವು ಮಧ್ಯಾಕಾಶದಲ್ಲಿ ಬರುವಂತ ಕ್ರಿಸ್ತನನ್ನ ನಾವು ಎದುರುಗೊಳ್ಳುವುದಕ್ಕೆ ಅಥವಾ ನಾವು ಮರಣವನ್ನ ಎದುರುಗೊಳ್ಳುವುದಕ್ಕೆ ನಾವು ಸಿದ್ಧರಾಗಿದ್ದೇವೋ.
Remember our blessed Lord's words of comfort. Do not let your heart be troubled. In the world you have tribulation, but I have overcome the world. ನಿಮಗೆ ಹೃದಯವು ಕಳವಳಗೊಳ್ಳದೇ ಇರಲಿ, ಧೈರ್ಯವಾಗಿರಿ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದ್ರೆ ಧೈರ್ಯವಾಗಿರಿ, ನಾನು ಈ ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ಕರ್ತನ ಒಂದು ಆಧರಣೆ ಮಾತುಗಳನ್ನ ನಾವು ನೆನಪಿಗೆ ತರೋಣ. May these words encourage you and comfort you, and may his name be glorified. ಈ ಒಂದು ಸಂದೇಶವು ನಮ್ಮನ್ನ ಅದು ಆಧರಣೆಗೊಳಿಸುವಂತದ್ದಾಗಿಯೂ ನಮ್ಮನ್ನ ಧೈರ್ಯಗೊಳಿಸುವುದಾಗಿಯೂ ನಮ್ಮನ್ನ ನಡೆಸುವಂತದ್ದಾಗಿರಲಿ. Thank you.